ಎಲ್ಲ ನಮ್ಮ ಯೂಟ್ಯೂಬ್ ವಿಡಿಯೋ ನೋಡುವ ಚಾಲಕ ಸಹೋದರ ಸಹೋದರಿಯರಿಗೆ ನಮಸ್ಕಾರ. ಇವತ್ತು ನಮ್ಮ ಗಾಡಿ ಮಂಗಳೂರಲ್ಲಿ ಖಾಲಿ ಆಗಿರಲಿಲ್ಲ. ಮಂಗಳೂರು ಟ್ರಿಪ್ ಬಂದಿದ್ವು. ಈ ಟ್ರಿಪ್ಪಲ್ಲಿ ಒಂದು ಮೊಬೈಲ್ ತೊಗೊಳ್ಳೋಣ ಅಂತ ಐಡಿಯಾ ಮಾಡಿದೆ. ಇಲ್ಲೊಂದು ದುಬೈ ಮಾರ್ಕೆಟ್ ಇದೆ ಅಂತೆ, ಅಲ್ಲಿಗೆ ಹೋದರೆ ಮೊಬೈಲ್ ಸಿಗುತ್ತೆ ಅಂದರು. ಆದರೆ ಮೊಬೈಲ್ ಯಾವುದು ಸಿಗಲಿಲ್ಲ. ಮೊಬೈಲ್ ಸಿಗಲಿಲ್ಲ ಅಂತ ಬಸ್ ಸ್ಟ್ಯಾಂಡ್ ಹತ್ರ ಬಂದರೆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಒಂದು ಫಿಶ್ ಮಾರ್ಕೆಟ್ ಇತ್ತು. ಸಿಕ್ಕಾಪಟ್ಟಿ ವೆರೈಟಿಯ ಫಿಶ್ಗಳೆಲ್ಲ ತಂದಿಟ್ಟಿದ್ರು. ನಾನು ಈ ಬಾಂಗುಡೆ ಮೀನನ್ನು ತಗೊಂಡು ಹೋಗಿ ಏನಾದರೂ ಸಾಂಬಾರು ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ತಿನ್ನೋಣ ಅಂತ ಪ್ಲ್ಯಾನ್ ಮಾಡಿ ಅರ್ಧ kg ಬಾಂಗುಡೆ ಮೀನನ್ನು ತಗೊಂಡೆ. ಅರ್ಧ ಸಾಕು. ಅಕ್ಕ ಕೇಳಿದ ತಕ್ಷಣ ಈಗ ತಾನೇ ಫ್ರೆಶ್ ಆಗಿ ಬಂದಿರೋಂಥ ಮೀನು ಅಂತ ಹೇಳಿದ್ರು. ಸರಿ ಕೊಡಿ ಅಂತ ಅರ್ಧ kg ತಗೊಂಡು ಫಿಶ್ ತಗೊಂಡಾದ್ಮೇಲೆ ಇದನ್ನು ಕ್ಲೀನ್ ಮಾಡೋದು ನಮ್ಮ ಕೈಯಿಂದ ಆಗಲ್ಲ ಅಂತ ಹೇಳಿ ಏನಪ್ಪ ಮಾಡೋದು ಅಂದರೆ ಪಕ್ಕದಲ್ಲೇ ಕ್ಲೀನ್ ಮಾಡೋದಕ್ಕೆ ಒಬ್ಬ ಅಮ್ಮ ಕುಂತಿದ್ರು. ಅಮ್ಮ ಇದನ್ನು ಕ್ಲೀನ್ ಮಾಡಿಕೊಡಿ ಅಮ್ಮ ಅಂತ ಹೇಳಿದ್ದಕ್ಕೆ ಕ್ಲೀನ್ ಮಾಡಿಕೊಡ್ತೀನಪ್ಪ, ಪೀಸ್ ಮಾಡಬೇಕಂತ ಕೇಳಿದ್ರು. ಪೀಸ್ ಏನು ಬೇಡ ಅಮ್ಮ, ಹಂಗೆ ಉದ್ದಕ್ಕೆ ಇರಲಿ ಅಂತ ಹೇಳಿ ಕ್ಲೀನ್ ಮಾಡಿಸ್ಕೊಂಡ್ಬಂದೆ. ಅದಾದಮೇಲೆ ಇಲ್ಲಿ ಮುಂದೆ ಬರ್ತಾ ಇದ್ದರೆ ಎಲ್ಲ ಥರದ ಮೀನುಗಳು, ದೊಡ್ಡ ದೊಡ್ಡ ಮೀನು, ಚಿಕ್ಕ ಚಿಕ್ಕ ಮೀನು, ಸೀಗಡಿ ಮತ್ತು ಏಡಿ ಕೈ, ಇನ್ನೂ ಬೇಕಾದಷ್ಟು ಅದ್ಭುತವಾದ ಜೀವರಾಶಿಗಳು ಇಲ್ಲಿ ಇದ್ದವು. ಜಲಚರ ಜೀವರಾಶಿಗಳನ್ನು ತಂದು ಬುಟ್ಟಿಯಲ್ಲಿ ರಾಶಿಯಾಗಿಟ್ಟಿದ್ರು. ನೋಡಿ, ಇಲ್ಲಿ ಕಪ್ಪೆ ಚಿಪ್ಪಿದೆ, ಕಪ್ಪೆ ಚಿಪ್ಪು, ಸೀಗಡಿ ನೋಡಿ, ಏನು ಬೇಕಾದರೂ ತಿನ್ಕೋಬೋದು ಸಮುದ್ರದ ದಡದಲ್ಲಿದ್ದರೆ ಅಂತ ಅನ್ನಿಸ್ತು. ಹಾಗೆ ಬಸ್ ಸ್ಟ್ಯಾಂಡಿಗೆ ಬಂದು ನಾನು ತಲುಪಬೇಕಾದ ಸ್ಥಳವನ್ನು ತಲುಪೋಣ ಅಂತ ಹೇಳಿ ಬಸ್ಸನ್ನೇರಿ ಕೂತ್ಕೊಂಡ್ರೆ ರಾತ್ರಿಯ ವೇಳೆಯಲ್ಲಿ ಜಗಮಗಿಸುವ ಮಂಗಳೂರಿನ ಒಂದು ರಾತ್ರಿಯ ವೇಳೆಯ ದೃಶ್ಯ ಹೀಗಿದೆ. ಒಂದು ಹಾಡಲ್ಲಿದೆಯಲ್ಲ, ಹುಟ್ಟಿದ ಮನುಷ್ಯ ಒಂದೇ ಊರಲ್ಲಿ ಬಾಳೋಕ್ಕಾಗಲ್ಲ ಅಂತ. ಹಾಗೆ ಒಂದಲ್ಲ ಒಂದು ರೀತಿ ನಾವು ವಲಸಿಗರಾಗಿ ಈ ಊರಿಂದ ಮತ್ತೊಂದೂರಿಂದ ಮತ್ತೊಂದೂರಿಗೆ ಹೋಗುವಂಥದ್ದು ಇದು ಸರ್ವೇ ಸಾಮಾನ್ಯವಾಗಿದೆ. ಮತ್ತು ಅದರಲ್ಲಿ ಡ್ರೈವರ್ಗಳಾದ ನಮಗೆ ನಾವಿದ್ದಿದ್ದೇ ನಮ್ಮ ಸ್ವಂತದ ಊರು ಅಂತ ಅನಿಸ್ತದೆ. ಕೆಲವೊಂದು ಜಾಗದಲ್ಲಿ ಅನುಕೂಲಕರವಾದ ಸ್ಥಳಗಳಿರ್ತವೆ, ಇನ್ನು ಕೆಲವು ಜಾಗದಲ್ಲಿ ಅನಾನುಕೂಲತೆ ಇರ್ತದೆ. ಅದ್ಯಾವುದನ್ನು ತಲೆ ಕೆಡಿಸಿಕೊಳ್ಳದೆ ನಮ್ಮ ವೃತ್ತಿ ಒಂದೂರಿಂದ ಮತ್ತೊಂದೂರಿಗೆ ಹೋಗುವಂಥದ್ದಾಗಿರೋದರಿಂದ ನಾವು ಎಲ್ಲ ಕಡೆಗೆ ಅಡ್ಜಸ್ಟ್ ಆಗೋದು ನಮ್ಮ ಒಂದು ಅನಿವಾರ್ಯ. ಮತ್ತು ಇನ್ನೊಂದು ವಿಶೇಷತೆ ಏನಂದರೆ, ಈ ದಕ್ಷಿಣ ಭಾಗದ ಜನರು ಎಷ್ಟು ಪ್ರೀತಿಯಿಂದ ಮಾತಾಡ್ತಾರಂದರೆ ಬಹಳ ಸಂತೋಷ ಆಗ್ತದೆ. ಎಷ್ಟು ಮೃದುವಾಗಿ ಮಾತಾಡ್ತಾರೆ. ಯಾವುದಾದ್ರೂ ಒಂದು ನಮಗೆ ಗೊತ್ತಿಲ್ಲದಿರುವಂತಹ ಅಡ್ರೆಸ್ಸನ್ನು ಕೇಳಿದ್ರೆ ಸಾಕು, ನಿಂತು ಈ ರೀತಿಯಾಗಿ ಈ ಕಡೆಯಿಂದ ಹೀಗೆ ಹೋಗಬೇಕು ಅಂತ ಹೇಳಿ ಅಷ್ಟು ಪ್ರೀತಿಯಿಂದ ಮಾತಾಡಿಸಿ ಕಳಿಸ್ತಾರೆ. ಈ ಒಂದು ಕಾರಣಕ್ಕೆ ಅನಿಸ್ತದೆ, ಅತಿ ಹೆಚ್ಚಾಗಿ ನಮ್ಮ ಉತ್ತರ ಕರ್ನಾಟಕದ ಜನರು ಕೆಲಸವನ್ನು ನಂಬಿಕೊಂಡು, ಕೆಲಸವನ್ನು ಹುಡುಕಿಕೊಂಡು ಈ ಒಂದು ದಕ್ಷಿಣ ಭಾಗಕ್ಕೆ ಮಂಗಳೂರು ಮತ್ತು ಉಡುಪಿ, ಮಣಿಪಾಲ್ ಹೀಗೆ ಬೇರೆ ಬೇರೆ ಸ್ಥಳಗಳನ್ನು ಹುಡುಕಿಕೊಂಡು ಕೆಲಸ ಮಾಡುವುದಕ್ಕೆ ಅಂತಲೇ ತಮ್ಮ ಊರನ್ನು ತೊರೆದು ಈ ಕಡೆಗೆ ಬಂದು ಮನೆಯನ್ನು ಕಟ್ಟಿಕೊಂಡು ಮಕ್ಕಳ ಒಳ್ಳೆ ವಿದ್ಯಾಭ್ಯಾಸ ಸಿಗ್ತದೆ ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಎಷ್ಟೋ ಉತ್ತರ ಕರ್ನಾಟಕದ ಜನರು ಇಲ್ಲಿ ಬಂದು ತಮ್ಮ ಜೀವನವನ್ನು ರೂಪಿಸಿಕೊಳ್ತಾ ಇದ್ದಾರೆ. ಕಷ್ಟಪಟ್ಟು ದುಡಿದು ಜೀವನವನ್ನು ರೂಪಿಸಿಕೊಳ್ಳುವುದಕ್ಕೆ ಇದೊಂದು ಒಳ್ಳೆಯ ಸ್ಥಳ ಅಂತಲೇ ಹೇಳ್ಬೋದು. ಯಾಕಂದರೆ ನೋಡಿ, ಎಷ್ಟೋ ಜನರು ಸಾಲವನ್ನು ಮಾಡಿಕೊಂಡು ಒಂದು ಬರಗಾಲದ ಸಮಯದಲ್ಲಿ ಸರಿಯಾದ ಭೂಮಿಯಲ್ಲಿ ಬೆಳೆ ಬಾರದೆ ಈ ಒಂದು ಸ್ಥಳಗಳಿಗೆ ಬಂದು ವಲಸಿ ಬಂದು ಇಲ್ಲೆಲ್ಲ ಕಷ್ಟಪಟ್ಟು ದುಡಿದು ತಮ್ಮ ಜೀವನವನ್ನು ರೂಪಿಸಿಕೊಂಡಿದ್ದು ಬೇಕಾದಷ್ಟು ಉದಾಹರಣೆಗಳಿದೆ. ಅಂದರೆ ನಮ್ಮ ಗೊತ್ತಿರುವಂಥ ಎಷ್ಟೋ ಸಹೋದರರು ಕೂಡ ಇಲ್ಲಿ ಕೆಲಸ ಮಾಡುತ್ತಾ ಇಲ್ಲೇ ಬಂದು ಉಳ್ಕೊಂಡು ಸ್ವಂತದ ಮನೆ ಕಟ್ಟಿಕೊಂಡು ಆರಾಮದಾಯಕವಾದ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಬೇಸರದ ಸಂಗತಿ ಏನಪ್ಪ ಅಂದರೆ, ಇಲ್ಲಿ ಬಂದು ಯಾರ್ದೋ ಒಟ್ಟಿಗೆ ಸೇರಿ ಬಂದು ಕೆಲಸವನ್ನು ನೋಡ್ತಾ ಕೆಲಸವನ್ನು ಮಾಡ್ತಾ ಇದ್ದು ಮತ್ತೆ ಸ್ವಲ್ಪ ದಿನ ಆದ ಮೇಲೆ ಕುಟುಂಬವನ್ನೆಲ್ಲ ಹೊಯ್ದು ಊರಲ್ಲೇ ಬಿಟ್ಟು ಒಬ್ಬರೇ ಬಂದು ಸಿಂಗಲ್ ಆಗಿ ಬಂದು ಮನೆಯಲ್ಲಿ ಜಗಳ ಅದು ಮತ್ತೊಂದು ಮಾಡಿಕೊಂಡು ಬಂದು ಸಿಂಗಲ್ ಆಗಿದ್ದು ದುಡ್ದಷ್ಟು ದುಡ್ಡನ್ನೆಲ್ಲ ಕುಡಿದು ಅಲ್ಲಿ ಇಲ್ಲಿ ಮಜಾ ಮಾಡ್ತಾ ಎಲ್ಲೆಲ್ಲೋ ಮಲಗಿಕೊಂಡು ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುವಂಥ ಎಷ್ಟೋ ಜನರು ಇದ್ದಾರೆ. ಹಾಗಾಗಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಬಂದರೆ ಒಳ್ಳೆಯದಲ್ಲ. ಯಾಕಂದರೆ ಕುಟುಂಬವನ್ನು ಜೊತೆಗಿಟ್ಟುಕೊಂಡು ಒಂದು ಜೀವನ ರೂಪಿಸಿಕೊಳ್ಳೋದೇ ಒಂದು ಗುರಿಯಾಗಿರಬೇಕು. ನಾನು ಹಾಗಾಗಿ ಸುತ್ತಾಡ್ಕೊಂಡು ಗಾಡಿ ಹತ್ರ ಬಂದೆ. ಮಧ್ಯಾಹ್ನ ಮೆಂತೆ ಪಲ್ಯ ಮಾಡೋಣ ಅಂತ ಒಂದು ಮೆಂತೆ ಸೊಪ್ಪನ್ನು ತೊಗೊಂಡಿದ್ದೆ. ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ವೇಸ್ಟ್ ಆಗುತ್ತೆ ಬೆಳಗ್ಗೆ ಅನ್ನೋಷ್ಟೊತ್ತಿಗೆ, ಅದಕ್ಕೆ ಅದನ್ನು ಕಟ್ ಮಾಡಿದ್ದೀನಿ. ಫಿಶನ್ನು ತಂದಿದ್ದೀನಿ ಮತ್ತು
ಒಂದು 4-5 ಮೊಟ್ಟೆ ತಂದಿದ್ದೀನಿ. ಮೊಟ್ಟೆ ಹಾಕಿ ಈ ಮೆಂತ್ಯ ಪಲ್ಯನ ಕಟ್ ಮಾಡಿದ್ದೀನಲ್ಲ, ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿದ್ದೀನಲ್ಲ, ಈ ಮೆಂತ್ಯ ಸೊಪ್ಪನ್ನು ಹಾಕಿ ಒಂದು ಮೊಟ್ಟೆ ಪಲ್ಯ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೇನೆ. ಮತ್ತು ಫಿಶ್ ಇದೆಲ್ಲ, ಫಿಶಲ್ಲಿ ಒಂದು ಸಾಂಬಾರನ್ನು ಮಾಡುವಂಥ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ. ಈಗ ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಮೊಟ್ಟೆ ಪಲ್ಯ ಮಾಡುವಂತಹ ಒಂದು ಪ್ಲ್ಯಾನ್ ಇದು. ಸಾಂಬಾರನ್ನ ಮಾಡ್ತೀನಿ ಆಮೇಲೆ. ಸ್ವಲ್ಪ ಈಗ ಮೊಟ್ಟೆ ಪಲ್ಯ ಮಾಡ್ಕೊಳ್ಳೋಣ ಅಂತ ಕರಿಮೆಣಸು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದಾದ ಬಳಿಕ ಸ್ವಲ್ಪ ಕಟ್ ಮಾಡಿಕೊಂಡಿರುವಂತಹ ಈರುಳ್ಳಿ, ಮೆಣಸಿನ್ಕಾಯಿ ಇದೆಯಲ್ಲ, ಮೆಣಸಿನ್ಕಾಯಿ ಸ್ವಲ್ಪ ಮತ್ತು ಈರುಳ್ಳಿನ ಎರಡೂ ಮಿಕ್ಸ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಈ ಫ್ರೈ ಆದಮೇಲೆ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಲ್ಲ ಈ ಒಂದು ಮೆಂತ್ಯ ಸೊಪ್ಪನ್ನು ಕೂಡ ಇದ್ರೊಳಗಡೆ ಹಾಕಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀವಿ. ಒಂದು ಮೆಂತ್ಯ ಸೊಪ್ಪಿನ ಮಿಶ್ರಿತ ಮೊಟ್ಟೆ ಪಲ್ಯ ಹೆಂಗಾಗತ್ತೋ ಗೊತ್ತಿಲ್ಲ, ಯಾವತ್ತೂ ಮಾಡಿಲ್ಲ. ಒಟ್ಟಿನಲ್ಲಿ ವೇಸ್ಟ್ ಆಗಬಾರ್ದು, ಮೆಂತ್ಯ ಸೊಪ್ಪು ವೇಸ್ಟ್ ಆಗಬಾರ್ದು ಅಂತ ಹೇಳಿ ಈ ಒಂದು ಪಲ್ಯ ಮಾಡ್ತಾ ಇದ್ದೀನಿ. ಹೆಂಗಾಗತ್ತೆ ನೋಡಬೇಕು. ಈಗ ಇದನ್ನು ಕೂಡ ಚೆನ್ನಾಗಿ ಮೆಂತ್ಯ ಸೊಪ್ಪನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಇದು ಫ್ರೈ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈ ಟೊಮೆಟೊನೂ ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೀರಿನ ಅಂಶ ಬಿಡ್ತದಲ್ಲ, ತಳ ಹಿಡಿಯಲ್ಲ ಅಂತ ಹೇಳಿ ಈ ಟೊಮೆಟೊನ ಅದ್ರಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಗೆ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಮೇಲೆ ಉದುರಿಸೋದಕ್ಕೆ ಅಂತ ಹೇಳಿ. ಎಲ್ಲ ರೆಡಿ ಆದಮೇಲೆ ಮೇಲ್ಗಡೆಯಿಂದ ಡೆಕೋರೇಷನ್ ಮಾಡೋದಕ್ಕೆ ಅಂತ ಆಲ್ರೆಡಿ ಸೊಪ್ಪೆ ಹಾಕಿದ್ದೀವಿ, ಆದರೂ ಇರಲಿ ಅಂತ ಹೇಳಿ ಸ್ವಲ್ಪ ಸೈಡಿಗೆ ತೆಗೆದಿಟ್ಕೊಂಡಿದ್ದೇನೆ. ಮತ್ತು ಸಾಂಬಾರ್ಗೂ ಇರಲಿ ಇದಕ್ಕೂ ಇರಲಿ ಅಂತ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಮೊಟ್ಟೆನ ಒಡೆದು ಹಾಕ್ಕೊತೀನಿ. ಇದರೊಳಗಡೆ ಇದೆಲ್ಲ ಫ್ರೈ ಆಗಿದೆ ಚೆನ್ನಾಗಿ. ಈಗ ಮೊಟ್ಟೆನ ಒಡೆದು ಹಾಕ್ತಾ ಇದ್ದೇನೆ. ಮೊಟ್ಟೆ ಒಡೆದು ಹಾಕುವಾಗ ಸ್ವಲ್ಪ ಹುಷಾರಾಗಿ ಹಾಕ್ಬೇಕು, ಯಾಕಂದರೆ ಆ ಮೊಟ್ಟೆ ಮೇಲ್ಗಡೆ ಒಂದು ಸಿಪ್ಪೆ ಅದ್ರ ಒಳಗಡೆ ಬಿದ್ದರೆ ತಿನ್ನುವಾಗ ಚೆನ್ನಾಗಿರಲ್ಲ, ಕರ ಕರ ಅಂತ ಸೌಂಡ್ ಬರ್ತದೆ. ಒಂದು ಸ್ವಲ್ಪ ಪೀಸು ಅದರೊಳಗಡೆ ಬಿದ್ದೇ ಬಿಡ್ತು. ಜೋಪಾನವಾಗಿ ಹಾಕಬೇಕು, ಯಾಕಂದರೆ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಹಂಗೆ ತಿನ್ಕೊಂಡ್ಬಿಡ್ತವೆ. ನಾವೇನು ಹುಷಾರಾಗಿ ನೋಡ್ಕೊಂಡು ತಿಂತೀವಿ, ಬಟ್ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಸ್ವಲ್ಪ ಕಲ್ಲು ತಿನ್ನಂಗಿರುತ್ತೆ. ಹಾಗಾಗಿ ನೋಡಿಕೊಂಡು ಮೊಟ್ಟೆನ ಹಾಕ್ಕೊಬೇಕು. ಈಗ ಮೊಟ್ಟೆ ಹಾಕಿ ಆಯಿತು. ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದ್ದೇನೆ. ಇದಾದ ಬಳಿಕ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೇನೆ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತೇನೆ. ಇದೆಲ್ಲ ಆದಮೇಲೆ ಸ್ವಲ್ಪ ಖಾರದ ಪುಡಿಯನ್ನು ಹಾಕ್ತಾ ಇದ್ದೇನೆ. ಈ ಖಾರದ ಪುಡಿಯನ್ನು ಹಾಕಿ ಒಂದು ಸ್ವಲ್ಪ ಉಪ್ಪನ್ನು ಬೆರೆಸಿಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ತೀನಿ. ಸ್ವಲ್ಪ ಇದನ್ನು ತಳ ಹಿಡಿದ ಹಾಗೆ ಎಲ್ಲ ಚೆನ್ನಾಗಿ ತಿರುಕೊಂಡು ಇದು ಸ್ವಲ್ಪ ಫ್ರೈ ಆದಮೇಲೆ ಇದರ ಜೊತೆಯಲ್ಲಿ ರೈಸ್ ಇದ್ದರೆ ಚೆನ್ನಾಗಿರಲ್ಲ ಅಂತ ಹೇಳಿ ಒಂದು 2-3 ರೊಟ್ಟಿ, ಗೋಧಿ ರೊಟ್ಟಿನ ಮಾಡ್ಕೊತೇನೆ. ಗೋಧಿ ರೊಟ್ಟಿನೂ ಸಹ ಲಟ್ಟಣಿಗೆಯಲ್ಲಿ ಲಟ್ಟಿಸಿಟ್ಟಿದ್ದೇನೆ. ಈಗ ಇದು ಫ್ರೈ ಆಗಿದೆ. ಈಗ ತವ ಇಟ್ಬಿಟ್ಟು ರೊಟ್ಟಿನ ಬೇಯಿಸೋದು. ರೊಟ್ಟಿನ ಹೇಗೆಂದರೆ ತವೆಯಲ್ಲಿ ಒಂದು ಸ್ವಲ್ಪ ಅರ್ಧಂಬರ್ಧ ಬೇಯಿಸ್ಕೊಂಬಿಟ್ಟು ಆಮೇಲೆ ಬೆಂಕಿಲಿ ಸುಟ್ಟರೆ ಭಾಳ ಚೆನ್ನಾಗಿರ್ತದೆ. ಒಂಥರ ಪೂರಿ ಉಬ್ಬಿದಂಗೆ ಉಬ್ಬುತ್ತದೆ. ಹಿಂದಿ ಸಹೋದರರ ಜೊತೆಗೆಲ್ಲಿ ಸೇರಿ ನಾವು ಕೂಡ ಅದೇ ಅವರ ಶೈಲಿಯಲ್ಲೇ ಒಂದಿಷ್ಟು ರೊಟ್ಟಿನ ಮಾಡೋದನ್ನು ಕಲ್ತ್ಕೊಂಡಿದ್ದೇವೆ. ನೋಡಿ, ಈಗ ಅದು ಬೇಯ್ತಾ ಇರ್ತದೆ, ಅರ್ಧಂಬರ್ಧ ಬೇಯ್ತಾ ಇರ್ತದೆ. ಈಗ ಅರ್ಧ ಬೇಯ್ದಿರೋಂಥ ಈ ಒಂದು ರೊಟ್ಟಿನ ಡೈರೆಕ್ಟಾಗಿ ಆ ಸ್ಟೋವ್ ಉರಿತಾ ಇದೆಯಲ್ಲ, ಆ ಉರಿಯಲ್ಲೇ ಇದನ್ನು ಸುಟ್ಕೊತಾ ಇದ್ದೇನೆ. ಭಾಳ ಚೆನ್ನಾಗಿರ್ತದೆ ತಿನ್ನೋದಕ್ಕೆ, ಒಂಥರ ಖಡಕ್ ರೊಟ್ಟಿ ಥರನೇ ಇರುತ್ತೆ. ಈಗ ಅಡುಗೆ ಎಲ್ಲ ರೆಡಿ ಆಯಿತು. ಯಾಕಂದರೆ ಸ್ವಲ್ಪ ರೈಸು ಮಧ್ಯಾಹ್ನ ಮಾಡಿರುವಂಥ ರೈಸೇ ಇತ್ತು. ರೊಟ್ಟಿ ಮಾತ್ರ ಮಾಡಿಕೊಂಡೆ ಮತ್ತು ಈ ಪಲ್ಯ, ಮೊಟ್ಟೆ ಪಲ್ಯ ಮತ್ತು ಈ ಫಿಶ್ ಸಾಂಬಾರು ಮತ್ತು ಮೊಟ್ಟೆನ ಹಾಕ್ಕೊಂಡು ಬಾರಿಸ್ತಾ ಇದ್ರೆ ಆಹಾಹಾ, ಟೇಸ್ಟು ನೋಡ್ಬೇಕು ಹೇಗಿದೆ ಅಂತ ಹೇಳಿ. ಬನ್ನಿ ಈಗ ರೊಟ್ಟಿ ತೊಗೊಂಡ್ಬಿಟ್ಟು ಬ್ಯಾಟಿಂಗ್ ಆಡುವಂಥ ಸಮಯ. ಬನ್ನಿ ಎಲ್ಲ ಊಟ ಮಾಡೋಣ. ಸ್ಮೆಲ್ ಅಂತೂ ಬಹಳ ಅದ್ಭುತವಾಗಿ ಬರ್ತಾ ಇದೆ. ಘಮ 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 ಅಂತ ಇದೆ ಸಾಂಬಾರದ್ದು ಸ್ಮೆಲ್ಲು. ಮತ್ತು ಆ ಮೊಟ್ಟೆ ಪಲ್ಯನೂ ಅಷ್ಟೇ ಭಾಳ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ವಾವ್, ತಿನ್ನೋದಕ್ಕೆ ಟೇಸ್ಟು ಕೂಡ ಅಷ್ಟೇ ಅದ್ಭುತವಾಗಿದೆ. ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಥ್ಯಾಂಕ್ ಯು.